ಬಾಲ್ಯ ಎಲ್ಲಿ ಕಳೀತು, ಬೆಳಗಾವಕ್ಕೆ ವಾಪಸ್ ಯಾಕೆ ಬಂದರು, ಎಲ್ಲೆಲ್ಲಿ ಗುರುತಿಸ್ಕೊಂಡ್ರು, ಎಂಥ ವ್ಯಕ್ತಿಗಳ ಜೊತೆಯಲ್ಲಿ ಹಾಡಿದರು, ಯಾವ ವ್ಯಕ್ತಿಗಳ ಸಂಗೀತದಕ್ಕೆ ಹಾಡಿದರು, ಹಾಗೆ ಸಂಗೀತಗಾರರಲ್ಲಿ ಎಂಥೆಂಥವ್ರು ಇದ್ದಾರೆ, ಸಂಗೀತದ ಗುಣಮಟ್ಟ ಹೇಗಾಯಿತು, ಇದ್ರ ಬಗ್ಗೆ ಮಾತಾಡಿದರು ಗುರುಗಳು. ಹಾಗೆ ಮತ್ತೆ ಭಾಗ 2 ಮತ್ತೆ ಮುಂದುವರೆಸ್ತಾ ಇದ್ದೇನೆ. ಸಂಗೀತಕ್ಕಂತೂ ಬೆಲೆ ಇದ್ದೇ ಇದೆ, ಅದಕ್ಕಂತ ಅದರಲ್ಲಂತೂ 2ನೇ ಮಾತಿಲ್ಲ. ಕಲಿತಕ್ಕಂಥ ಮತ್ತು ಕಲಿಸ್ತಕ್ಕಂಥ ವಿಧಾನಗಳಲ್ಲಿ ಬದಲಾವಣೆ ಆಗಿದೆ ಅಲ್ರಿ. ಆಮೇಲೆ ಇವತ್ತು ಯಾರಾದರೂ ಸಂಗೀತ ಕಲಿಯಕ್ಕೆ ಬರ್ತಾರೆ ಅಂತ ಮೊದಲು ಆರಂಭದಲ್ಲಿ ಹೇಗಿತ್ತು ಅಂದ್ರೆ, ಸಂಗೀತ ಕಲಿಯೋಕೆ ಬಂದಿರತಕ್ಕಂಥವ್ರು ಗುರುಗಳು ಯಾವಾಗ ಹೇಳ್ತಾರೆ ಆವಾಗ ಅವರು ವೇದಿಕೆ ಹತ್ತೋರು, ಅಲ್ಲಿವರೆಗೂ ಹತ್ತಿರಲಿಲ್ಲ. ಎಲ್ಲೋ ಒಂದು ಕಾರ್ಯಕ್ರಮ ಬಂದೈತಿ ಅಂದ್ರೆ ಮೊದಲು ಗುರುಗಳಿಗೆ ಫೋನ್ ಮಾಡಿ ಅಥವಾ ಕಾಂಟ್ಯಾಕ್ಟ್ ಮಾಡಿ, ಹಿಂಗ್ರಿ ನನಗೆ ಅಲ್ಲೊಂದು ಕಾರ್ಯಕ್ರಮ ಬಂದೈತಿ ಹೋಗಲ್ಲ ಹಾಡ್ಲಾ ಅಂತಿದ್ರು. ಇಲ್ಲಪ್ಪ ನೀನು ಕರೆಕ್ಟಾಗಿ ಇನ್ನೂ ಕಲ್ತಿಲ್ಲ, ನೀನು ಹಾಡೋದು ಕಷ್ಟ ಆಗುತ್ತೆ, ಬೇಡ ಅಂತ ಅವತ್ತು ಗುರುಗಳು ಹೇಳ್ತಿದ್ರು. ಇವತ್ತು ಹಂಗೇನಿಲ್ಲ. ನಾನು ಇವತ್ತು ಅದೇ ಹೇಳ್ತೇನೆ. ಹಾಂ, ನಗ್ತಾ ನೋಡ್ರಿ ನನ್ನ ಸಿಚುವೇಶನ್. ಹಾಂ ರೀ, ಅದೇ ಹೇಳ್ತೇನೆ ನಾನು. ಹಾಂ ರೀ, ಸ್ಟೇಜ್ ಮೇಲೆ ಹೋಗಿ ಹಾಂ ಒಬ್ರು ಕೊಡಿಸ್ಕೊಡ್ಬಾರ್ದು. ಹಾಂ, ನಾನು ಹೇಳುದು ಹಾಂ, ಸ್ವಲ್ಪ ಆದರೂ ನೀವಿನ್ನು ಹಾಡ್ತಿರಲ್ಲ, ಅದನ್ನ ಅದರ ಸ್ವಲ್ಪ ತಿಳಿದಿರ್ಬೇಕು. ಯು ಶುಡ್ ನೋ ಯುವರ್ ವರ್ಕ್. ನಮ್ಗೆ ನಮ್ಮ ಕೆಲಸ ಗೊತ್ತಿದ್ರೆ ಸ್ವಲ್ಪ ಮಜಾ ಬರ್ತದೆ. ಅದು ಅಂದಾಗಿ ಬ್ಲೈಂಡ್ ಹಾಡಬಾರ್ದು. ಯಾವುದೋ ಕೆಲಸ ಗೊತ್ತಿಲ್ಲದ ಕೆಲಸ ಮಾಡಬೇಕು ಹೋಗೋದು. ಅದು ಗುಜರಾತಿನಲ್ಲಿ ಹೇಳ್ತಾರೆ, ಜೇನು ಕಾಮ್ ತೇನು ಕರು ಛೇ ದೂಜೋ ಕರೋ ಗೋತೋ ಖಾವ್ ಛೇ. ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಕೆಲಸ ಮಾಡಬಾರ್ದು. ಸಂಗೀತ ಸ್ವಲ್ಪ ಕಲೀರಿ. ಹಾಡು ಏನಿರ್ತದೆ, ಅದರ ಭಾವನೆ ಏನಿರ್ತದೆ, ಅದರ ಸುರ, ಅದರ ತಾಲ ಸ್ವಲ್ಪ ಗೊತ್ತಾದ ಮೇಲೆ ಸ್ಟೇಜ್ ಮೇಲೆ ಬರ್ರಿ. ಯಾಕಂದ್ರೆ ಯಾರಾದ್ರೂ ಹೋಗಿ ವೇದಿಕೆ ಮೇಲೆ ಜನರಿಗೆ ಇಷ್ಟ ಆಗದೆ ರೀತಿಯಲ್ಲಿ ಹಾಡಿದ ತಕ್ಷಣ ನಿನಗೆ ಯಾವನೋ ಕಲಿಸಿದಾನೆ ಅಂತಾರ. ಹೌದು, ನೀನು ಎಲ್ಲಿ ಕಲ್ತೀಯ ಮೊದಲನೇದಾಗಿ ಅದು ಕೇಳೋದಿಲ್ಲ ಸರ್. ಹೌದು, ಕರೆಕ್ಟ್. ನಿನಗೆ ಕಲಿಸಿದವನು ಯಾರು ಅಂತಾರ, ನಿನ್ನ ಹೆತ್ತವ್ರು ಯಾರು ಅನ್ನಲ್ಲ, ನಿನ್ನ ಹೆತ್ತವ್ರು ಯಾರು ಅನ್ನಲ್ಲ. ಅವ್ರು ನಾನು ಹೇಳ್ತೇನೆ ಕ್ಲಾಸ್ನಲ್ಲಿ, ನಿನ್ಗೆ ಯಾರು ಕೇಳೋದಿಲ್ಲ, ಎಲ್ಲಿ ಕಲಿತಾನೋ ಹಂಗೆ ತಗೊಂಡ್ ಬರ್ರಿ, ಯಾವನೇನು ಕಲಿಸೋದು ಕರ್ಕೊಂಡು ಬಾ ಅಂತಾರ. ಮೇರಿ ಭಾಷಾ ಬೋಲ್ರೆ ಸರ್, ಏನಾ? ಹೇಗಂದ್ರೆ ನನ್ನ ಭಾಷಾ ಇದು. ಆದ್ರೂ ಕೂಡ ಹುಡುಗರು ಹೋಗಿ ಹಾಡಿ ಬರ್ತಾರ, ಹೇಳಲ್ಲ ಕೇಳಲ್ಲ, ಸೀದಾ ಹೋಗ್ತಾರೆ, ಹಾಡ್ತಾರೆ, ಬರ್ತಾರೆ. ಆಮೇಲೆ ಇನ್ನೂ ಕೆಲವು ಕಡೆ ಏನಾಗ್ತಾ ಇದೆ ಅಂದ್ರೆ, ಹುಡುಗರು ಯಾರ ಕೈಯಲ್ಲಿ ಕಲಿತಿ ಅಂತ ಕೇಳಿದ್ರ ಯಾರ ಕೈಯಲ್ಲಿ ಕಲಿತೀವಿ ಅಂತ ಹೇಳಲ್ಲ, ಎಲ್ಲ ನಾನೇ ಕಲ್ತೀನಿ ಅಂತಾರೆ. ಸರಿ, ಇದು ಬಹಳ ದೊಡ್ಡ ಎಕ್ಸಾಂಪಲ್ ಇದೆ. ಇದು ಬೆಳಗಾಂನಲ್ಲಿ ಬಹಳ ಕರಾವಕಿ ಗ್ರೂಪ್ ಬಹಳ ಆದವ್ರು. ಕರಾವಕಿ ಎಲ್ಲರೂ ನನ್ನ ಸ್ಟೂಡೆಂಟ್ ಬೆಳಗಾಂನಲ್ಲಿ. ನಿನ್ಗೆ ಬರೋದಿಲ್ಲ ಹಾಡಕ್ಕೆ, ಇನ್ನು ಕಲಿಬೇಕು. ಅವ್ನು ಹೋಗಿ ಸ್ವತಃ ಗ್ರೂಪ್ ಮಾಡಿ ಹಾಡ್ತಾರೆ ಬೆಳಗಾವಿನಲ್ಲಿ. ಅವ್ರು ಬರೋದಿಲ್ಲ. ಭಾಳ ಮಂದಿ ಬೆಳಗಾಂನಲ್ಲಿ ಎಷ್ಟಿದ್ದಾರಲ್ಲ ಹಾಡೋರು, ಎಲ್ಲರೂ ನನ್ನ ಶಿಷ್ಯನ ಕಡೆ ಬಂದಿದ್ರು. ಅವ್ರಿಗೆ ನಾನು ಈಗ ಹಾಡಬೇಡ, 1 ವರ್ಷ ಆದ್ಮೇಲೆ ಅವ್ರು ಬಿಟ್ಟು ಹೋಗಿ ಗ್ರೂಪ್ ಮಾಡಿ ಹಾಡಾಕ್ತಾರೆ, ಏನೇ ಬೇಕಾದ್ರೆ ಹಾಡಾಕ್ತಾರೆ. ಆಮೇಲೆ ಒಂದು ಅವತ್ತಿನ ಕಾಲಕ್ಕೆ ತಂಡ ಕಟ್ಟಬೇಕಾದ್ರೆ ಎಲ್ಲ ಇನ್ಸ್ಟ್ರೂಮೆಂಟ್ ತರಬೇಕಾಗಿತ್ತು. ಹೌದೌದು, ಹಾರಂ ಇದನ್ನ ಕೀಬೋರ್ಡ್ ತರಬೇಕಿತ್ತು, ಡೋಲಕ್ ತರಬೇಕಿತ್ತು, ತಬಲಾಗಳನ್ನು ತರಬೇಕಿತ್ತು, ಡ್ರಮ್ಮು, ಪ್ಯಾಡು ಅವೆಲ್ಲಾನು ಖರೀದಿ ಮಾಡಿ, ಸೌಂಡ್ಸ್ ಎಲ್ಲ ಖರೀದಿ ಮಾಡಿ ಅವತ್ತಿನ ಕಾಲಕ್ಕೆ ಆರ್ಕೆಸ್ಟ್ರಾ ಹುಟ್ಕೋತಿತ್ತು. ಬಟ್ ಇವತ್ತೇನಾಗಿದೆ ಅಂದ್ರೆ ಕರೋಕೆ ಬಂದ್ಬಿಡ್ತು. ಕರೋಕೆ ಬಂದ ತಕ್ಷಣ ಏನಾಗ್ಬಿಡ್ತು, ಒಂದು ಬ್ಯಾನರ್ ಮಾಡಿಸ್ಕೋತಾನೆ, 100-200 ಕೊಡ್ತಾನೆ, ಒಂದು ಬ್ಯಾನರ್ ಮಾಡಿಸ್ಕೋತಾನೆ, ದೊಡ್ಡದಾಗಿ ತಂದು ಒಂದು ಫೋಟೋ ಹಾಕೋತಾನೆ. ಹಾಡಂತ ಕಲಾವಿದರು ಎಲ್ಲೆಲ್ಲ ಅದಾರ ಇವತ್ತು ನೆಟ್ ಅಲ್ಲಿ ಎಲ್ಲ ಗೊತ್ತಾಗ್ತದೆ. ಯೂಟ್ಯೂಬ್ ಅಲ್ಲಿ ಕಲಾವಿದರು ಸಿಗ್ತಾರೆ, ಫೇಸ್ಬುಕ್ ನಲ್ಲಿ ಕಲಾವಿದರು ಸಿಗ್ತಾರೆ, ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗತ್ತೆ. ಈ ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ಬೇರೆ ಬೇರೆ ಕಲಾವಿದರನ್ನ ಕರೆಸಿ ತನ್ನ ಕಾರ್ಯಕ್ರಮನ ಸಕ್ಸಸ್ ಮಾಡ್ಕೊತಾರೆ. ಅವರು ಒಂದು ಬಿಸ್ನೆಸ್ ಮಾಡಿ ಇಟ್ಟಿದ್ದಾರೆ. ನೀ ಬಾ, ಯಾರು ಹಾಡೋರು ಬರ್ರಿ, 1,000 ಕೊಡ್ರಿ, 2,000 ಕೊಡ್ರಿ. ಅವರು ಹಾಡೋದು ಇಚ್ಛೆ ಇರ್ತಿದ್ದೆ, ಅವ್ರು ಹಾಡ್ತಾರೆ. ನಾನು ಏನು ಹೇಳೋದಂದ್ರೆ, ಹಾಡ್ರಿ, ಸ್ವಲ್ಪ ನೋಡಿ ಕಲಿತಿ, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಿ ಅದಕ್ಕೆ ಹಾಡಿದ್ರೆ ನಿಮ್ಮ ಮನಸ್ಸಿಗೆ ಏನು ಸಿಗ್ತದಲ್ಲ ಅದು ಆನಂದ, ಅದು ಗಳಿಸಿರಿ ಅಂತ ಹೇಳ್ತೇನೆ ನಾನು. ಮೊದಲನೇದಾಗ ಹಾಡನ್ನ ನಾವು ಅನುಭವಿಸಿ ಹಾಡಬೇಕು, ಬೇರೆಯವ್ರು ಹೆಂಗೆ ಅನುಭವಿಸ್ತಾರೇನೋ ಗೊತ್ತಿಲ್ಲ. ಬಿಸ್ನೆಸ್ ಮಾಡಿ ಬಿಟ್ಟಿದ್ದಾರೆ ಅವ್ರು, ಸೂರ್ ಇದೆ, ತಾಲಿದೆ, ಹಿಂಗೆ ಬೇಕಾದ್ರೆ ಹಂಗೆ ಮಾಡಬಾರ್ರಿ ಅಂತ ನಾನು ಹೇಳ್ತೇನೆ. ಸ್ವಲ್ಪ ಆದ್ರೆ ಕಲ್ತ್ ಹಾಡ್ರಿ, ಸ್ವಲ್ಪ ಆದ್ರೆ ಕಲ್ತ್ ಹಾಡ್ರಿ ಫಸ್ಟ್ ಟೈಮ್. ನೆಕ್ಸ್ಟ್ ಟೈಮ್ ಅದಕ್ಕಿಂತ ನೀವು ಬೆಳಿಬೇಕು, ನೆಕ್ಸ್ಟ್ ಟೈಮ್ ಅದಕ್ಕಿಂತ ಚಲೋ ಅದು ನಾನು ಹೇಳುದು. ಇವತ್ತಿಂದ ನಾಳೆ ನಮ್ದು ಚೆನ್ನ ಇರಬೇಕು. ಯು ಶುಡ್ ಬಿ ಬೆಟರ್ ಟುಡೇ ದ್ಯಾನ್ ಎಸ್ಟರ್ಡೇ.
ನಿನ್ನಗಿಂತ ಇವತ್ತು ಸ್ವಲ್ಪ ಏನಾದರೂ ಚಲೋ ಇಂಪ್ರೂವ್ಮೆಂಟ್ ಆಗಬೇಕು. ಇಂಪ್ರೂವ್ಮೆಂಟ್ ಇಲ್ಲ, ಅದೇ 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 ಫಿರ್ ಕ್ಯಾ ಮಜಾನೇ ಅದನ್ನ ಸರ್. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಿನಿಮಾ ಚಾಲ್ಗಳನ್ನ ಅಂದ್ರೆ ಸಿನಿಮಾ ಟ್ರ್ಯಾಕ್ಗಳು ಸಿಗ್ತಾವು. ಆ ಹಾಡು ಇರ್ತೈತಿ, ಆ ಹಾಡಿನ ತಕ್ಕಂತೆ ಎಂಥದೋ ಒಂದು ಸಾಹಿತ್ಯ ಬರುತ್ತಾರ, ಎಂಥದೋ ಒಂದು ಸಾಹಿತ್ಯ ಬರೀತಾರ. ಪ್ರತಿಯೊಂದನ್ನು ಆ ಹುಡುಗಿ ಮೇಲೆನೆ, ನೀನು ಕೈ ಕೊಟ್ಟಿ, ನಿನ್ನ ಸಲುವಾಗಿ ನಾನು ಉಪವಾಸ ಇದ್ದೀನಿ, ನನಗೆ ನೀ ಮೋಸ ಮಾಡಿದಿ, ನನಗೆ ನೀ ಮೋಸ ಮಾಡಿದಿ, ಆ ಮದ್ವೆ ಗಂಡನ ಬಿಟ್ಟು ಬಾ, ಎಂತ ಸಾಹಿತ್ಯ, ಆ ಜಾತ್ರೆಗೆ ಬಾ, ಈ ಜಾತ್ರೆಗೆ ಬಾ, ಇಲ್ಲಿ ರಾತ್ರಿಗೆ ಬಾ, ಈ ತರ ಸಾಹಿತ್ಯಗಳನ್ನ ಬರೆದು ಅವ್ರ ಜಾನಪದ ಕಲಾವಿದರು ಅಂತಾರ ಅವ್ರನ್ನ. ಅಸಲಿಗೆ ಅವ್ರು ಜನಪದ ಕಲಾವಿದರೇ ಅಲ್ಲ. ಅವ್ರ ಕಡೆ ಸುರ್ ಇರೋದಿಲ್ಲ, ಏನಿರೋದಿಲ್ಲ, ಬರೀ ಅದು ಶಬ್ದ ನೋಡಿ ಆ ಥರ ಸ್ಟ್ಯಾಂಡರ್ಡ್ ಹೋಗಿದ್ದಾರೆ, ಫೇಮಸ್ ಮಾಡಿಬಿಡ್ತಾರೆ. ಅದೇ ಈಗ ಬೇರೆಯವ್ರ ಸಂಗೀತ, ಸಂಗೀತ ಬೇರೆಯವ್ರದ್ದು, ಸಂಗೀತ ಬೇರೆಯವ್ರದ್ದು ದಾಟಿ ಅವರ ಸಂಗೀತನ ಜೊತೆಗೆ ಆ ಟ್ಯೂನ್ ಕೂಡ ಬೇರೆಯವ್ರದೇ. ಬೇರೆಯವರ ಟ್ಯೂನ್ಗಳಿಗೆ ಸಾಹಿತ್ಯ ಬರಿತಾ ಇದ್ದಾರೆ. ಅವರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿ ಅವ್ರು ಜನಪದ ಕಲಾವಿದರು ಅಂತಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ರೀಲ್ಸ್ ಮಾಡಿ ದುಡ್ಡು ಕಳಿಸ್ತಾರೆ ಸರ್. ಅವ್ರದ್ದೇನ್ ತಪ್ಪಿಲ್ಲ ಸರ್, ಕೇಳೋರು ಇದ್ದಾರಲ್ಲ, ಲಕ್ಷಾಂತರ ಜನ ಅವರು ಬೈಕಾಟ್ ಮಾಡ್ಬೇಕಲ್ಲ, ಇದೇನದಂತ ಅವ್ರದ್ದೇನು ತಪ್ಪಿಲ್ಲ. ಇದು ನಡೀತದೆ ಮಾರ್ಕೆಟ್ ನಲ್ಲಿ, ಸಿಗ್ತೈತೆ ಅವ್ರು ಮಾಡಾಕ್ತಾರೆ. ಈ ಕೇಳೋರು ಯಾರ ನಮ್ಮವ್ರು ಇದಾರಲ್ಲ, ನಾ ಎಷ್ಟು ಚಲೋ ಇದು ಮಾಡಿ ನಮ್ಮಂತವ್ರು ಇರ್ತಾರೆ, ಅವ್ರಿಗೆ ಆಡಿಯನ್ಸ್ ಫಾಲೋವರ್ಸ್ ಏನ್ 20 ಮಂದಿ 10 ಮಂದಿ ಬಹಳ ಅಂದ್ರೆ 100 ಮಂದಿ. ಏನಾದ್ರು ನಿಮ್ಮಂತ ರಾತ್ರಿ ಬರ್ತೀವಿ ಇನ್ಯಾರು ಬರ್ತೀವಿ ಅಂತ ಎಕ್ದಮ್ ಲಕ್ಷಗಟ್ಟಲೆ. ಹೌದು ಹೌದು ಹೌದು. ಅದು ಯಾರು ತಪ್ಪದು? ಯಾಕಂದ್ರೆ ಸೃಷ್ಟಿನೇ ಹಂಗಾಗ್ಬಿಡ್ರಿ. ಯಾಕಂದ್ರೆ ಈ ಮಲ್ಲಿಗೆ ಮಾಲೆ ತಂದಿಲ್ಲಿಟ್ರೆ ಸೊಳ್ಳೆಗಳು ಬರಲ್ಲ, ನೊಣಗಳು ಬರಲ್ಲ. ಚರಂಡಿಗೆ ಹೋದ್ ಬಿಟ್ರೆ ಎಷ್ಟೊಂದು ಸೊಳ್ಳೆ, ಎಷ್ಟೊಂದು ಅಬ್ಬರಿಸ್ತಾ ಇದೆ. ಅದಕ್ಕೆ ಸಂಗೀತಕ್ಕೆ ಗೌರವ ಕೊಡ್ತಕ್ಕಂಥವ್ರು. ಅದು ಹಾಡೋರು ತಪ್ಪಿಲ್ಲ ಸರ್. ಅವ್ರೇನಂತಾರ, ನಮ್ಮ ಮಾರ್ಕೆಟ್ ಐತಿ ಅವ್ರು ಹೇಳ್ರಿ, ಅವ್ರು ಖರೀದಿ ಮಾಡೋರು ಇದಾರಲ್ಲ ಭಾಳ, ಚರಂಡಿ ಖರೀದಿ ಮಾಡೋ ಭಾಳ ಇದಾರ. ಅದು ಮಲ್ಲಿಗೆ ಹೊರದ್ರೆ ಯಾರಿಲ್ಲ, ಏನ್ ಮಾಡೋದು ಅದು ಹಿಂಗೆ ನಡೆಯೋದು ಅಂತೀರಾ? ಇವ್ರಿಗೆ ಸರ್ ಅಪ್ಗ್ರೇಡ್ ಆಗ್ಬೇಕು, ನಮ್ಮ ಪಬ್ಲಿಕ್ ಅಪ್ಗ್ರೇಡ್ ಆಗ್ಬೇಕು, ಎಜುಕೇಟ್ ಆಗ್ಬೇಕು, ಪಬ್ಲಿಕ್ ಎಜುಕೇಟ್ ಆಗ್ಬೇಕು. ಚಲೋ ಏನು ಕಟ್ಟೇನು ಅವ್ರಿಗೆ ತಿಳಿಬೇಕು. वो क्या है ये है ना, ऐसा कलयुग आएगा, हंस चुगेगा दाना तिनका, कौवा मोती खाएगा. हाँ, यानी कौवा मोती खाएगा यानी हंस, म्हणजे ಚಲೋ ಮಂದಿ ಹಂಚ ಚುಗೇಗ ದಾನ. ಅವ್ರಿಗೆ ಮನ್ಯಾಗ ಏನಿರಲಿಲ್ಲ, ಈ ತರ ಕವ್ವಾ ಮೋತಿ ಅಂದ್ರೆ ಇದು ಸೆಟ್ರ್ ಪಟ್ರ ಹಾಡವ್ರ, ಇವ್ರ ಮೋತಿ ತಿನ್ನಾಕ್ತಾರ. ಅದು ಕಲಿಯುಗ ಇದೆ, ಇದು ಕಲಿಯುಗ ಹೇಳಿಬಿಟ್ಟಾರೆ. ಐಸಾ ಕಲ್ಯುಗ ಆಯಗ ಹಂಸ ಚುಗೇಗ ದಾನ ತಿನ್ಕ ಕವ್ವಾ ಮೋತಿ ಖಾಯಗ. ಇದರ ಅರ್ಥ ತಿಳ್ಕೊರಿ ನಿಮ್, ಅದೆಲ್ಲ ಸಾರ್ ಬರ್ತದೆ ನೀವೇ ಹೇಳಿದ್ರು. ಹೌದಲ್ಲ, ನನಗೆ ಅಷ್ಟೊಂದು ಉರ್ದುನಾಗ್ಲಿ ಹಿಂದಿನಾಗ್ಲಿ ಅರ್ಥ ಆಗಲ್ಲ. ಹಂಸ್ ಅಂದ್ರೆ ಹಂಸ್ಕು ಕ್ಯಾ ಬೋಲ್ತೆ? ಹಂಸ ಚುಗೇಗ. ಕವ್ವಾ ಮೋತಿ, कौवा अंदे ಇದು ಕ್ರೋ, कौवा को क्या बोलते कन्नड़ में? ಕಾಗಿ. ಈ ಕಾಗಿಗಳು ಎಲ್ಲ ಇವ್ರು ಕಾಗಿಗಳೆಲ್ಲ ಗೋಲ್ಡ್ ತಿನ್ನತ್ತಾರೆ. ಮತ್ತು ಹಂಸ ಇರ್ತಾನೆ ವೈಟ್. ಅವ್ರ ಮನೆಗೆ ಊಟಕ್ಕೆ ಇಲ್ಲ, ಹಿಂಗೈತಿ. ಇದು ಸರಿ ಆಗಲ್ಲ. ಹೌದು, ಸರಿ ಆಗಲ್ಲ. ಹಾಗೆ ಈ ಹೊಸದಾಗಿ ಕಲಿಯಕ್ಕೆ ಬರ್ತಕ್ಕಂಥ ಹುಡುಗರಿಗೆ ನೀವು ಫಸ್ಟ್ ಹೇಳ್ತಕ್ಕಂಥದ್ದೇನು, ಏನ್ ಹೇಳ್ತೀರಾ? ಹೊಸದಾಗಿ ಬಂದ ತಕ್ಷಣ ಮೊದಲು ನಿಮ್ಮ ನಿಯಮಗಳನ್ನ ಏನ್ ಹೇಳ್ತೀರಾ? ಸರ್ ಏನ್ ಹೇಳಿದಂದ್ರೆ, ನಮ್ಮ ಗುರುಗಳು ಏನು ಹೇಳಿದ್ದಾರೆ, ಏಕ್ ಸದೆ ಸಬ್ ಸದೆ, ಸಬ್ ಸದೆ ಸಬ್ ಜಾಯ್. ಅಂದ್ರೆ ಒಂದ್ ಸಾ ಇದು ಸ್ಟ್ರಾಂಗ್. ಸಾ ಹಚ್ಚಲಿಕ್ಕೆ ಬಂದ್ರೆ ನಿಮ್ಗೆ ಮತ್ ಬಾಕಿ ಎಲ್ಲ ಬರ್ತದೆ. ಅಂದ್ರೆ ಜಸ್ಟ್ ಎಕ್ಸಾಂಪಲ್ ಏನಂದ್ರೆ, ಒಂದು ಬಿಸ್ನೆಸ್ ನಲ್ಲಿ ನೀವು ಸಕ್ಸಸ್ ಆಗ್ಬೇಕು, ಒಂದು ಹಿಡಿಬೇಕು. ಒಂದ್ ಸಲ ನಾ ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ, 2-4 ನೀವು ಕಾಳು ಹಾಕಿದ್ರೆ ಅದು ಗೋಳಾಗ್ತಿದೆ. ಬ್ಯಾಂಕ್ನಲ್ಲಿ ಉದ್ಯೋಗ ಇತ್ತು, ಲಕ್ಷ ಗಂಟ್ಲೆ ಸಂಬಳ ಬರ್ತಿತ್ತು. ಹೌದು, ಅದನ್ನು ಬಿಟ್ಟು ಇದಕ್ಕೆ ಯಾಕೆ ಬೆನ್ನು ಹತ್ತಿದ್ರಿ ಅಂತ. ಸರ್ ಅದ ಮನಸ್ಸು ದುಡ್ಡಿಗಿಂತ ಜಾಸ್ತಿ ಅದು ಪ್ಯಾಷನ್ ಇರ್ತದಲ್ಲ ಹಾಡು, ಅದು ಇಲ್ಲಿ ಒಳಗಿತ್ತು ಸರ್ ನಮ್ಗೆ. ಅದು ಹೊರಗೆ ಬಂತು, ಆದ್ಮೇಲೆ ಏನು ದುಡ್ಡು ಬಿಟ್ಟು ಏನು ಇಂಪಾರ್ಟೆನ್ಸ್ ಸಿಗ್ಲಿಲ್ಲ. ಮನೆ ಕಡೆ ಆಸ್ತಿ ಇತ್ತು, ಚೆನ್ನಾಗಿತ್ತು, ಏನು ಆಸ್ತಿ ಇರ್ಲಿಲ್ಲ. ರಿಸ್ಕ್ ತಗೊಂಡೆ ನಾನು, ರಿಸ್ಕ್ ತಗೊಂಡೆ, ಕಷ್ಟ ಪಡೆದೆ, ದುಡ್ಡು ಇರ್ಲಿಲ್ಲ. ಆಮೇಲೆ ಎಲ್ಲ ಮಸ್ತ್
ಎಲ್ಲ ಬಂತು. ಎಲ್ಲ ಬಂತು ಬರಾಗ್ತೈತೆ ಈಗ. ಈಗ ಇವತ್ತಾದ್ರೂ ಯಾವತ್ತಾದ್ರೂ ನಿಮ್ಗೆ ನಾನು ಆ ನೌಕರಿ ಬಿಟ್ಟು ಬರಬಾರ್ದಾಗಿತ್ತು ಅಂತ ಅನಿಸ್ತಾ? ಇಲ್ಲ ಸರ್, ಅನ್ಸಿಲ್ಲ. ಬಂದಿರೋದೇ ಸರಿ. ಅಲ್ಲಿಂದ ಬಂದ ಮೇಲೆ ಲಾಸ್ ಅನ್ಸುತ್ತೋ ಲಾಭ ಅನ್ಸುತ್ತೋ ವ್ಯವಹಾರಿಕವಾಗಿ ನೋಡೋದಾದ್ರೆ? ಈಗ ಲಾಭ ಇದೆ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಇತ್ತು. ಸ್ಟಾರ್ಟಿಂಗ್ ನಲ್ಲಿ ಕಷ್ಟ ಆಯ್ತು. ಏಕದಮ್ ನೌಕರಿ ಬಿಟ್ಕೊಡ್ಲೆ ಯಾರು ದುಡ್ಡು ಕೊಡೋರು ಸರ್ ನಿಮ್ಗೆ? ಹೌದಲ್ಲ ಹೌದಲ್ಲ. ಕಷ್ಟ ತಗೊಂಡು ಎಷ್ಟು ತಗೊಂಡು ಎಲ್ಲರೂ ಬೈತಿದ್ರು. ಎಲ್ಲ ಮಾಡಿದ್ವಿ. ಅದು ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕು ಸರ್. ನಿಮಗೆ ಗೊತ್ತಿರ್ಬೇಕು ನೀನೇನಿದೆ ನಿಮ್ಮ ಕಾನ್ಫಿಡೆನ್ಸ್ ಮೇಲೆ ನೀವು ಜಗತ್ತು ಇದು ಮಾಡ್ಬೇಕು. ಬೇರೆಯವ್ರು ಹೇಳ್ತಾರಂತ ಇದು ಮಾಡಬಾರ್ದು. ನಿಮ್ಗೆ ಮೇಲೆ ಕಾನ್ಫಿಡೆನ್ಸ್ ಇದೆಲ್ಲ ನಮಗಿರ್ಬೇಕು. ಯು ಕ್ಯಾನ್. ಮತ್ತು ಅದು ಏನು ರಿಸ್ಕ್ ತೊಗೊಂಡ್ರೆ ಆ ಡಿಫಿಕಲ್ಟಿ ಫೇಸ್ ಮಾಡಲಿಕ್ಕೆ ನೀವು ಶುಡ್ ಬಿ ಸ್ಟ್ರಾಂಗ್. ನಾನು ಹೇಳಿದೆ ಮಿಸ್ಸಸ್ಗೆ, नौकरी बिट ಮೇಲೆ ಇದು फील्ड है ना, करोड़पति भी हो सकता है, रोडपति भी हो सकता है, रोड पे भी आएगा, करोड़ों में भी खेल सकता है. तो ಹೆಂಗ ಇದ್ರು ಹೊಂದ್ಕೊಂಡು ಹೋಗೋದು ಬದುಕು ಹೆಂಗ ಬರುತ್ತೆ ಹಂಗೆ ನಾವು ಸ್ವೀಕಾರ ಮಾಡಬೇಕು ಅಂತ. ನೀವು ಏನಾದರೂ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಂಡ್ರೆ ಮುಂದೆ ಹೋಗ್ತೀರಿ ಸರ್. ರಿಸ್ಕ್ ತಗೊಂಡಿದ್ರೆ ಅಷ್ಟೇ ನೌಕರಿ ಸಂಬಳ ಅಷ್ಟೇ ಇರಬೇಕು. ದೊಡ್ಡ ಸ್ವಪ್ನ ದೊಡ್ಡ ನೀವು ನೋಡಿದರೆ ಏನಾದರೂ ಸೂರಜ್ ಕು ಚುನಾ तो तुमको जलना पड़ेगा ना. ಖಂಡಿತ. ಆಮೇಲೆ ಏನಾದರೂ ಫಿಲ್ಮ್ ಪ್ರೊಡಕ್ಷನ್ ಉದ್ದೇಶ ಏನಾರ ಇಟ್ಕೊಂಡಿದ್ದೀರಾ ಸಿನಿಮಾ ಮಾಡಬೇಕು ಅಂತ? ಸಿನಿಮಾಕ್ಕೆ ಮ್ಯೂಸಿಕ್ ಕೊಡಬೇಕು ನನಗೆ, ಸಿನಿಮಾದಲ್ಲಿ ಹಾಡಬೇಕು ನನಗೆ, ಸಂಗೀತ ಕೊಡಬೇಕು, ಅದೇ ಇಷ್ಟಿದೆ ಅಷ್ಟೇ. ಈಗ ಒಂದು ಪಿಕ್ಚರ್ನಲ್ಲಿ ಹಾಡಿ ಬಂದೆ ನಾನು. ಸರ್ ನಾಮ ಯಾವ್ದು ಪಿಕ್ಚರ್ ಗೊತ್ತಿಲ್ಲ ನನಗೆ. ಕನ್ನಡನ ಹಿಂದಿನ? ಕನ್ನಡ. ಪಲ್ಲಕ್ಕಿ ರಾಧಾಕೃಷ್ಣ ಅಂತಿದ್ದಾರೆ ಡೈರೆಕ್ಟರ್, ಅವ್ರ ಫಿಲ್ಮ್ ಬರ್ತದೆ, ಅದರಲ್ಲಿ ಹಾಡಿದೆ ನಾನು. ಹೌದು. ಆಮೇಲೆ ಇನ್ನೊಬ್ರು ಯಾರ ನಾಗೇಂದ್ರ ಪ್ರಸಾದ್ ಅವ್ರ ಜೊತೆನಲ್ಲಿ ಒಡನಾಟ ಇದೆ ಅಂತ. ಅವ್ರು ಭಾಳ ಅವ್ರ ಲಿರಿಕ್ಸ್ ಏನಾರು ಬರೀತಾರ ಕನ್ನಡಕ್ಕೆ? ಕನ್ನಡ ಫೇಮಸ್ ಲಿರಿಕ್ಸ್ ಸರ್ ಅವ್ರದ್ದು. ಅಲ್ಲ, ತಾವು ಕೂಡ ಏನಾರು ಬರೀತೀರಾ? ನಾನಿಲ್ಲ, ಅವ್ರು ಬರೀತಾರೆ. ಎಲ್ಲ ಪಿಕ್ಚರ್ ಹಾಡು ಅವ್ರದ್ದೇ ಇದೆ. ಆದರೆ ಏನೈತೆ, ನಾನು ಅಲ್ಲೇ ಇರೋದು ಅವ್ರು ಇಲ್ಲೇ ಇರೋದು ಅಂತ ನಮ್ದು ಇದು ಬರಲಿಲ್ಲ. ಒಂದು ಪಿಕ್ಚರ್ನಲ್ಲಿ ಅವ್ರು ಕೊಟ್ಟಿದ್ದ ಚಾನ್ಸ್, ನನಗೆ ಗೂಗಲ್ ಅಂತ ಪಿಕ್ಚರ್ ಬರೆದಿದ್ರು. ಆವಾಗ ನನಗೆ ಏನಾದರೂ ಸೈಟಿಕ ಪ್ರಾಬ್ಲಮ್ ಆಗಿ ನಾನು ಸ್ವಲ್ಪ ಅಡ್ಮಿಟ್ ಇದ್ದೆ. ಆ ಥರ ಆಯ್ತು. ಮತ್ತೆ ಈಗಂತೂ ಆ ಗಜಲ್ ತಂಡನೇ ಇದೆ. ಹೌದು. ಎಷ್ಟು ಜನ ಇದ್ದಾರೆ ಸರ್ ತಂಡದಲ್ಲಿ ಕಲಾವಿದರು? ಏನು 7-8 ಜನ ಇರ್ತಾರೆ ನಾವು. 7-8 ಜನ ನಡೀತೈತೆ ಸರ್. ಒಂದು ಸಾರಿ ಕಾರ್ಯಕ್ರಮಕ್ಕೆ ಹೋದ್ರೆ ಎಷ್ಟು ಖರ್ಚಾಗುತ್ತೆ ಸರ್? 1 ಲಕ್ಷ ಖರ್ಚು. 1 ಲಕ್ಷ? ಓ, ಅಷ್ಟು ಕೊಟ್ಟು ಕರೆಸ್ತಾರ? ಕರೆಸ್ತಾರ ಅಂದ್ರೆ ಈ ವರ್ಷಕ್ಕೆ 10 ಆದರೂ ಸಾಕು. 10 ಕಾರ್ಯಕ್ರಮಗಳಾಗ್ಬೋದಾ? 1 ಲಕ್ಷ ಖರ್ಚು ಅಂತಂದ್ರೆ ಭಾಳ ವಜ್ಜಾತು. ಇದು ನಮ್ಮ ಗುರುಗಳ ಮಾತು. ವಿಶೇಷವಾಗಿ ನನಗೆ ನನ್ನ ಕನ್ನಡ ಪ್ರಶ್ನೆಗಳು ಅವ್ರಿಗೆ ಬಹುತೇಕ ಅರ್ಥ ಆಗೋದು ಸರ್ ಬಹಳ ಕಷ್ಟ. ಅವ್ರಿಗೆ ಕನ್ನಡ ಬರಲ್ಲ, ನನಗೆ ಹಿಂದಿ ಬರಲ್ಲ. ಆದಷ್ಟು ಮಾತಾಡಿದ್ದೀವಿ. ಒಂದು 5-6 ಹಾಡುಗಳನ್ನು ಮತ್ತೆ ಅವರು ರೆಕಾರ್ಡ್ ಮಾಡ್ಕೊಂಡು ಬರ್ತೀನಿ. ಅವನ್ನು ಕೂಡ ನಮ್ಮ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತೀನಿ. ಇಲ್ಲಿಗೆ ನನ್ನ ಸಂದರ್ಶನವನ್ನು ಮುಕ್ತಾಯ ಮಾಡಿ ಅವರ ಹಾಡುಗಳನ್ನು ಮಾತ್ರ ರೆಕಾರ್ಡ್ ಮಾಡುವಂಥ ಒಂದು ಕಾರ್ಯಕ್ರಮ. ನಮಸ್ಕಾರ.